ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ನನ್ನ ಟ್ರಾವೆಲ್ ಟ್ರಿಪ್ ನ 10 ಡೇಸ್ ಅಲ್ಲಿ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಬ್ಸರ್ವ್ ಮಾಡಿರುವಂತಹ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೂ ಕೂಡ ಮನೆ ಕಟ್ಟಿಸ್ಬೇಕಾದ್ರೆ ಈ ವಿಚಾರಗಳು ಹೆಲ್ಪ್ಫುಲ್ ಆಗ್ಬೋದು ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಐಡಿಯಾಸ್ ಏನು ಅಂತ ನೋಡೋಣವಾ. ಇನ್ನ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾವುದೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ ನ ನೋಡಬಹುದು. ಇನ್ನ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ದಿಸ್ ಇಸ್ ದ ಸಿಂಕ್ ಏರಿಯಾ. ಸೊ ಈ ಒಂದು ಸಿಂಕ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಇದು ಕೂಡ ವೈಟ್ ಕಂಪೋಸಿಟ್ ಗ್ರಾನೈಟ್ ಸಿಂಕ್ ತರನೇ ಇದೆ. ಯೂಶಲಿ ವೈಟ್ ಸ್ಲ್ಯಾಬ್ಸ್ ಎಲ್ಲಾನು ಹಾಕ್ಸ್ಕೊಳ್ತೀರಲ್ವಾ, ಸೊ ಅದೇ ಥರನೇ ಇದೆ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಈ ಸಿಂಕ್ ಏರಿಯಾ ಅಂತ. ಒಂದು ರೀತಿ ಒಂದು ಸ್ವಲ್ಪ ಅಸ್ಥೆಟಿಕ್ ಆಗಿ ನೋಡೋಕ್ಕೂ ಕೂಡ ಒಂದು ಸ್ವಲ್ಪ ಪೋಶ್ ಆಗಿ ಇದೆ. ನೋಡ್ತಾ ಇದ್ದೀರಲ್ವ, ಪುಟ್ಟದಾಗಿ ಇದೆ. ನೆಕ್ಸ್ಟ್ ಕಮಿಂಗ್ ಟು ಸಿಂಕ್ ಏರಿಯಾದಲ್ಲೇನೆ ಟಿಶ್ಯೂ ಯೂಸ್ ಮಾಡುವಂಥವ್ರಿಗೆ ಟಿಶ್ಯೂ ಹೋಲ್ಡರ್ ಯಾವ ಥರ ಇದೆ ಅಂತ ನೋಡ್ತಿದ್ದೀರಲ್ವ. ಸೊ ಇದು ಮೇ ಬಿ ಓಪನ್ ಮಾಡಿಬಿಟ್ಟು ಇದಕ್ಕೆ ಈ ಥರ ರೋಲ್ ಹಾಕ್ಬೋದು ಅಂತ ಅನಿಸುತ್ತೆ. ನೋಡ್ತಿದ್ದೀರಲ್ವ, ಇದಕ್ಕೆ ಈ ಥರ ಓಪನ್ ಮಾಡಿ ಒಳಗಡೆ ಒಂದು ಬಾಕ್ಸ್ನ ಇಟ್ಟಿದ್ದಾರೆ. ಜಸ್ಟ್ ಈ ಥರ ಫಿಕ್ಸ್ ಮಾಡಿರ್ತಾರೆ ಅಷ್ಟೇ. ಎಕ್ಸಾಕ್ಟ್ ಸೈಜಲ್ಲಿ ಬಾಕ್ಸ್ನ ನಾವು ಯೂಸ್ ಮಾಡಿಕೊಂಡು ಟಿಶ್ಯೂ ಬಾಕ್ಸ್ ಬರುತ್ತೆ ಅಲ್ವಾ, ಅದೇ ಥರನೇ ಫಿಕ್ಸ್ ಮಾಡುವಂಥದ್ದು. ಯೂಸ್ ಮಾಡೋಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ನೋಡಿ ಈ ಥರ, ಇದು ಒನ್ ಆಫ್ ದ ಐಡಿಯಾ. ಇನ್ನು ಇದೇ ಸಿಂಕ್ಗೇನೆ ಇಲ್ಲಿ ಟವಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಟವಲ್ ಹೋಲ್ಡರ್ ಕೆಳಗಡೆ ನಮಗೆ ಏನು ಕಬೋರ್ಡ್ ಸಿಸ್ಟಮ್ಸ್ ಏನು ಇರಲ್ಲ, ಫ್ರೀ ಸ್ಪೇಸ್ ಇರುತ್ತೆ. ಸೊ ವಾಟರ್ ಔಟ್ಲೆಟ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ. ಲೈಟಿಂಗ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೈಟಿಂಗ್ಸ್ ತುಂಬ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಫೋನಲ್ಲಿ ಒಂದು ಫ್ಲ್ಯಾಶ್ ಲೈಟ್ನ ಆನ್ ಮಾಡಿಕೊಂಡೆ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಸೊ ಇಲ್ಲೆಲ್ಲ ಟಿಶ್ಯೂಸ್ ಮಾತ್ರನೇ ಯೂಸ್ ಮಾಡ್ತಾರಲ್ವಾ, ಟಿಶ್ಯೂ ಅಲ್ಲದೆ ಹೈಜಿನಿಕ್ ಪರ್ಪಸ್ ಆಗಿ ಈ ಥರ ಕವರ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಕವರ್ ಒಂದಾದ್ಮೇಲೆ ಒಂದು ಈ ಥರ ನೀಟಾಗಿ ಬರ್ತಾ ಇರುತ್ತೆ. ನೋಡಿ ಈ ಥರ ಕವರ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಹೋಲ್ಡರ್ಸ್ ಮೇ ಬಿ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ನೋದ್ರಿಂದ ತೋರಿಸ್ತಿದ್ದೀನಿ. ಇದೆಲ್ಲ ಸ್ಟೀಲ್ ಇರುತ್ತೆ ನೋಡಿ, ಜಸ್ಟ್ ವೈಪ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ದಿಸ್ ಇಸ್ ದ ಡ್ರೈ ಏರಿಯಾ. ವೆಟ್ ಏರಿಯಾಗೆ ಬಂದರೆ ಈ ಥರ ಇದೆ. ಸೊ ಗ್ಲಾಸ್ ಕೊಟ್ಟಿರ್ತಾರೆ. ಟಬ್ ಯೂಸ್ ಮಾಡಲ್ಲ ಅನ್ನೋರು ನಾರ್ಮಲ್ ಆಗಿ ಈ ಥರ ಒಂದು ಸ್ಕ್ರೀನ್ನ ಹಾಕ್ಕೊಂಡು ವೆಟ್ ಏರಿಯಾ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಒಂದು ವಾಶ್ರೂಮ್ ಸ್ಪೆಷಲಿ ತುಂಬ ಪುಟ್ಟದಾಗಿದೆ. ಯಾವ ಥರ ಇದೆ ಅಂತ ನಾನು ದೂರದಿಂದ ತೋರಿಸ್ತೀನಿ ನೋಡಿ. ಈವನ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಏರ್ ಡ್ರೈಯರು ಕೂಡ ನೀಟಾಗಿ ಹೋಲ್ಡ್ ಮಾಡಿರ್ತಾರೆ, ಸ್ಪೆಷಲಿ ಹೋಟೆಲ್ ರೂಮ್ಸಲ್ಲಿ. ಸೈಜ್ ಕಾಂಪ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನಿಮಗೆ ನೀಟಾಗಿ ತೋರಿಸಿದ್ದೀನೋ ಇಲ್ವಾ ಗೊತ್ತಿಲ್ಲ, ಬಟ್ ತುಂಬ ಪುಟ್ಟದಾಗಿದೆ ಇದು. ನೋಡಿ ಈ ಕಡೆ ಸಿಂಕ್ ಏರಿಯಾ, ದಿಸ್ ಈಸ್ ದ ಟಬ್. ಅದ್ರ ಪಕ್ಕದಲ್ಲಿ ಇದು ಡ್ರೈ ಏರಿಯಾ. ಆದಷ್ಟು ಹೊಸದಾಗಿ ಮನೆ ಕಟ್ಟಿಸ್ಕೊಳ್ಳೋ ಅಂಥವ್ರು ವಾಶ್ರೂಮ್ ಜಾಗ, ಈ ಬಾತ್ರೂಮ್ ಜಾಗ ಚಿಕ್ಕದಾಗಿದೆ ಅಂತ ಅನ್ನೋರು ಡ್ರೈ ಏರಿಯಾ ಸಪ್ರೇಟು, ವೆಟ್ ಏರಿಯಾನ ಸಪ್ರೇಟಾಗಿ ಮಾಡಿಸ್ಕೊಂಡ್ರೆ ಕಡಿಮೆ ಸ್ಪೇಸಲ್ಲೂ ಕೂಡ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಟೈಲ್ಸ್ ನೋಡ್ಬೋದು ಇಲ್ಲಿ ಯಾವ ಥರ ಹಾಕಿದ್ದಾರೆ ಅಂತ. ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸಲ್ಲೂ ಕೂಡ ಬಾತ್ರೂಮ್ಸಲ್ಲಿ ವೆಟ್ ಮತ್ತು ಡ್ರೈ ಏರಿಯಾ ಸಪ್ರೇಟಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಈ ಥರ ವೆಟ್ಟು ಡ್ರೈ ಸಪ್ರೇಟ್ ಇರೋ ಕಾರಣ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಈವನ್ ಮನೆಗಳಲ್ಲೂ ಈ ಒಂದು ಆಕ್ಸೆಸ್ನ ಫಾಲೋ ಮಾಡಿದ್ರೆ ತುಂಬಾ ಬೆಟರು. ಕೆಲವೊಂದೇನೆಂದರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ಮಾತ್ರನೇ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಕಾಣಿಸುತ್ತೆ. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಡಿಶ್ ವಾಷಿಂಗ್ ಕಿಟ್. ಆಲ್ಮೋಸ್ಟ್ ನಾವು ಹೋಗಿದ್ದಂತಹ ಕೆಲವೊಂದು ಹೋಟೆಲ್ ರೂಮ್ಸಲ್ಲಿ ಕಿಚನ್ ಕೂಡ ಇನ್ಕ್ಲೂಡ್ ಆಗಿದ್ದರಿಂದ ಡಿಶ್ ವಾಷಿಂಗ್ ಕಿಟ್ ಕೂಡ ಇಟ್ಟಿದ್ರು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಪೋಟ್ಲಿ ಬ್ಯಾಗ್ ಇದೆ ಅಲ್ವಾ, ಈ ಕಾರ್ನರಲ್ಲಿ ಇದೇ ಬ್ಯಾಗಲ್ಲೇ ಡಿಶ್ ವಾಷಿಂಗ್ ಕಿಟ್ ಕೂಡ ಕೊಟ್ಟಿದ್ರು. ಅಂದರೆ ನಾರ್ಮಲಾಗಿ ಹ್ಯಾಂಡ್ ವಾಶ್ ಮಾಡೋಕ್ಕಿರ್ಬೋದು ಅಥವಾ ಮಿಷಿನ್ ಯೂಸ್ ಮಾಡೋಕ್ಕಿರ್ಬೋದು.
ಅದರಲ್ಲಿ ಏನೇನು ಕೊಟ್ಟಿದ್ರು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಈ ಕಿಟ್ನ ರೂಮ್ ಚೆಕ್ಔಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ. ಸೊ ಅದಕ್ಕೋಸ್ಕರ ಅಲ್ಲಿನ ಸ್ಟಾಫ್ಗೆ ಕೇಳಿ ಈ ಕಿಟ್ನ ನಾನು ಮನೆಗೆ ತೊಗೊಂಡು ಬಂದಿದ್ದೆ. ಇದರಲ್ಲಿ ಏನೇನಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಇದು ಬಂದು ಸ್ಕ್ರಬ್ಬರು, ಒಂದು ರೀತಿ ಸ್ಪಾಂಜ್ ಥರ ಇರುತ್ತೆ, ಸಿಲಿಕಾನ್ ಮೆಟೀರಿಯಲ್ ಏನೋ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇದು ಡಿಶ್ ವಾಷಿಂಗ್ ಲಿಕ್ವಿಡ್, ಪೌಚಲ್ಲಿ ಕೊಟ್ಟಿರ್ತಾರೆ, ಕಡಿಮೆ ಕ್ವಾಂಟಿಟಿಯಲ್ಲಿ ಬಂದಿರುತ್ತೆ. ಇದು ಬಂದು ಡಿಶ್ ವಾಷರ್ಗೆ ಹಾಕುವಂಥ ಒಂದು ಟ್ಯಾಬ್ಲೆಟು. ಅಲ್ಲಿ ಪುಟ್ಟದಾಗಿರುವಂಥ ಡಿಶ್ ವಾಷರ್ ಕೂಡ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಹಾಕೋಕ್ಕೆ. ಒಟ್ಟಾರೆ ಇದನ್ನೆಲ್ಲ ಸೇರಿ ಈ ಪೋಟ್ಲಿ ಬ್ಯಾಗಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಒನ್, ಕಡಿಮೆ ಸ್ಪೇಸಲ್ಲಿ ಮನೆ ಕಟ್ಟಿಸ್ಕೊಳ್ತಾ ಇರೋವಂಥವ್ರು ಡೈನಿಂಗ್ ಏರಿಯಾದಲ್ಲಿ ಈ ಥರ ಫೋಲ್ಡಬಲ್ ಡೈನಿಂಗ್ ಟೇಬಲ್ನ ಮಾಡಿಸ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನಾರ್ಮಲ್ ಆಗಿ ಇದು ಕಾರ್ನರ್ ಟೇಬಲ್ ಥರ ಕಾಣಿಸುತ್ತೆ, ಬಟ್ ಇಲ್ಲಿ 2 ಚೇರ್ ಹಾಕಿದ್ದಾರೆ ನೋಡ್ತಿದ್ದೀರಲ್ವಾ. ಸೊ ಇದು ಡೈನಿಂಗ್ ಏರಿಯಾ. ಬೇಕು ಅಂದಾಗ ಅದನ್ನ ಓಪನ್ ಮಾಡಿ ಈ ಥರ ಯೂಸ್ ಮಾಡ್ಕೊಳ್ಬೋದು. ಬೇಡ ಅಂದಾಗ ನಾರ್ಮಲಾಗಿ ಫೋಲ್ಡ್ ಮಾಡಿಬಿಟ್ರೆ ಒಂದು ಕಾರ್ನರ್ ಥರ ಇರುತ್ತೆ. ಸೊ ಅದನ್ನು ಯಾವ ಥರ ಫೋಲ್ಡ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಫೋಲ್ಡಬಲ್ ಟೇಬಲ್ ಅಲ್ವಾ ಅಂತ ಪುಟ್ಟದಾಗಿ ಏನಿಲ್ಲ, ನೋಡೋಕ್ಕೆ ಸ್ಪೇಷಿಯಸ್ ಆಗೇ ಇದೆ. ಫುಡ್ಡೆಲ್ಲ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅನ್ನೋದು. ಸೊ ಆರಾಮಾಗಿ ನಾವು ಒಂದು 3 ಜನ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ. ನಿಮಗೆ ಬೇಡ ಅಂದಾಗ ಈ ಥರ ಫೋಲ್ಡ್ ಕೂಡ ಮಾಡಿಬಿಡ್ಬೋದು. ಬೇಕು ಅಂದಾಗ ಇದನ್ನು ಜಸ್ಟ್ ಮೇಲಕ್ಕೆ ಲಿಫ್ಟ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಕ್ಲಾತ್ಸ್ ಡ್ರೈಯರು, ಅಂದರೆ ಡ್ರೈಯಿಂಗ್ಗೆ ಯೂಸ್ ಮಾಡುವಂತಹ ಒಂದು ಸ್ಟ್ಯಾಂಡು. ಇದು ನೋಡೋಕ್ಕೆ ಲ್ಯಾಡರ್ ಥರ ಇದೆ ಅಲ್ವಾ. ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಬೇಕು ಅಂದಾಗ ಇದನ್ನ ಓಪನ್ ಮಾಡಿ ಕ್ಲಾತ್ಸ್ನ ಡ್ರೈ ಮಾಡ್ಕೊಳ್ಬೋದು. ಅಂದರೆ ಇಲ್ಲೆಲ್ಲ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಇರುತ್ತೆ ಅಲ್ವಾ, ವಾಶ್ರೂಮ್ಸಲ್ಲಿ ವೆಟ್ ಕ್ಲಾತ್ಸ್ನ ಸೊ ಈ ಒಂದು ಲ್ಯಾಡರ್ ಥರ ಏನು ಕಾಣಿಸ್ತಿದೆ ಇದ್ರ ಮೇಲೆ ಹಾಕ್ಬೋದು. ಇದರಲ್ಲಿ ಸುಮಾರಷ್ಟು ಕ್ಲಾತ್ಸ್ನ ಒಂದೇ ಸ್ಟ್ಯಾಂಡಲ್ಲೇ ಡ್ರೈ ಮಾಡ್ಕೊಳ್ಬೋದು. ಇನ್ನು ಕೆಲವೊಂದು ಕಡೆ ಈ ಥರದ್ದು ಕ್ಲಾತ್ ಫೋಲ್ಡರ್ ಕೂಡ ಇಟ್ಟಿದ್ರು, ಅಂದರೆ ಐರನ್ ಆಕ್ಸೆಸ್ ಇರೋವಂಥದ್ದು. ಇದು ತುಂಬ ಹಳೇ ಕಾಲದಲ್ಲಿ ಕಟ್ಟಿರುವಂಥ ಮನೆ ಆಗಿದ್ದರಿಂದ ಇದರಲ್ಲಿ ನಾವು ಈಸಿಯಾಗಿ ಐರನ್ ಎಫೆಕ್ಟ್ ಬರೋ ಥರ ಬಟ್ಟೆಗಳನ್ನ ಫೋಲ್ಡ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಟೆಂಪರೇಚರ್ಸ್ ಕೂಡ ಇರುತ್ತೆ. ಎಷ್ಟು ಟೆಂಪರೇಚರಲ್ಲಿ ಬಟ್ಟೆಗಳನ್ನ ಐರನ್ ಮಾಡಬೇಕು ಅನ್ನೋದು ಕೂಡ ಸೆಟ್ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಅರ್ಥ ಆಗಲಿ ಅನ್ನೋದ್ರಿಂದ ಹತ್ತಿರದಿಂದ ತೋರಿಸ್ತಿದ್ದೀನಿ. ಸೊ ಈ ಥರದ ಆಪ್ಷನ್ಸ್ ಎಲ್ಲ ತೋರಿಸಿದ್ರೆ ಮನೆ ಕಟ್ಟೋ ಅಂಥವ್ರಿಗೆ ಒಂದು ರೀತಿ ವೈಡ್ ರೇಂಜಲ್ಲಿ ಐಡಿಯಾಸ್ ಬರುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್, ಕಡಿಮೆ ಸ್ಪೇಸಲ್ಲೂ ಕೂಡ ಪುಟ್ಟದಾಗಿರುವಂಥ ಕಿಚನ್ನ ಕಟ್ಟಿಸ್ಕೊಳ್ತಿರ್ತೀವಲ್ವಾ. ಸೊ ಆ ಕಿಚನ್ಗೆ ತಕ್ಕಂಗೆ ಕೂಡ ನಾವು ಕ್ಯಾಬಿನೆಟ್ಸ್ನ ಮಾಡಿಸ್ಕೊಳ್ಬೋದು. ಅಂದರೆ ನೀವು ಫ್ರಿಡ್ಜ್ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋದಾದರೆ ಪುಟ್ಟದಾಗಿರುವಂಥ ಫ್ರಿಡ್ಜ್ನ ಆಕ್ಸೆಸ್ ಮಾಡಿಸ್ಕೊಳ್ಬೋದು. ಅಂದರೆ ಈ ಕ್ಯಾಬಿನೆಟ್ ಒಳಗಡೆನೆ ಫ್ರಿಡ್ಜ್ನ ಇಡ್ಬೋದು. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಫಸ್ಟಿಗೆ ಕ್ಯಾಬಿನೆಟ್ಸ್ ಎಲ್ಲ ಈ ಥರ ಇದೆ ಅಲ್ವಾ, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ರೀತಿಯಾಗಿರುವಂಥ ಐಟಮ್ಸ್ನ ಜೋಡಿಸೋದಕ್ಕೋಸ್ಕರ ಇದನ್ನ ಈ ಥರ ಕಸ್ಟಮೈಸ್ ಅನ್ನೋದು ಮಾಡಿಸ್ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡೋದಾದರೆ ಫಸ್ಟಿಗೆ ಇದು ಮಿನಿ ಫ್ರಿಡ್ಜು, ಪುಟ್ಟದಾಗಿರುವಂಥ ಫ್ರಿಡ್ಜು. ನೀವು ಫ್ರಿಡ್ಜೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಅಂದವರು ಈ ಥರ ಪುಟ್ಟದಾಗಿ ಕ್ಯಾಬಿನೆಟ್ ಒಳಗಡೆನೆ ಮಾಡಿಸ್ಕೊಳ್ಬೋದು. ಇನ್ನು ಇದನ್ನ ವೆಟ್ ಆ್ಯಂಡ್ ಡ್ರೈ ಡಸ್ಟ್ಬಿನ್ ಇಡಕ್ಕೂ ಯೂಸ್ ಮಾಡ್ಬೋದು, ಇಲ್ಲ ದಾಲ್ಸ್ ಇರ್ಬೋದು, ರೈಸ್ ಎಲ್ಲ ಸ್ಟೋರ್ ಮಾಡೋಕ್ಕೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲದು ಕೂಡ ಎಲೆಕ್ಟ್ರಿಕಲ್ ಸ್ಟವ್ಸೇ ಇತ್ತು. ಇದು ಬಂದು ಕಟ್ಲರಿ ಯೂನಿಟ್ಟು. ನೆಕ್ಸ್ಟ್ ಕೆಲವೊಂದು ಡ್ರಾಸ್ ಎಲ್ಲನೂ ಕೊಟ್ಟಿದ್ರು, ಅಂದರೆ ನಾವೇನಾದರೂ ಅಡುಗೆ ಎಲ್ಲ ಮಾಡ್ಕೊಳ್ತೀವಿ ಅನ್ನೋದಾದರೆ ಪಾತ್ರೆಗಳೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಯುಟೆನ್ಸಿಲ್ಸ್ ಎಲ್ಲ ಮೇಲೆ ಇರುವಂಥ ಡ್ರಾಸಲ್ಲಿ ಜೋಡಿಸಿದ್ರು. ಅಂದರೆ ನಮಗೆ ಮಿನಿಮಮ್ ಯುಟೆನ್ಸಿಲ್ಸ್ ಏನು ಬೇಕಾಗುತ್ತೆ ಅಂಥದ್ದೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ನೀವು ನೋಡಿದ್ರೆ ಈ ಒಂದು ಚಿಮ್ನಿನ ಕೂಡ ಕ್ಯಾಬಿನೆಟ್ ಒಳಗಡೆನೆ ಕವರ್ ಮಾಡಿದ್ದಾರೆ. ಯೂಶ್ವಲಿ ನಮ್ಮ ಕಿಚನ್ಸಲ್ಲಿ ಸುಮಾರಷ್ಟು ಐಟಮ್ಸ್ನ ಹೊರಗಡೆ ಕಾಣೋ ಥರ ಇಟ್ಕೊಂಡಿರ್ತೀವಿ. ಪ್ರತಿಯೊಂದನ್ನ ಕೂಡ ಕ್ಯಾಬಿನೆಟ್ ಒಳಗಡೆ ಯಾವ ಥರ ಫಿಕ್ಸ್ ಮಾಡಿಸ್ಕೊಳ್ಬೋದು ಅನ್ನೋ ಐಡಿಯಾಸ್ ಬರುತ್ತೆ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಮತ್ತೊಂದು ಹೋಟೆಲ್ ರೂಮಲ್ಲಿ ಇದ್ದಂತಹ ಕಿಚನ್ನು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕುಕ್ ಟಾಪ್ ಇರ್ಬೋದು, ಸಿಂಕ್ ಇರ್ಬೋದು, ಯಾವ ಥರ ಇಲ್ಲಿ ಮಾಡಿಫೈ ಮಾಡಿದ್ದಾರೆ ಅಂತ. ಪ್ರತಿಯೊಂದಕ್ಕೂ ಕೂಡ ಕ್ಯಾಬಿನೆಟ್ಸ್ ಅನ್ನೋದು ಮಾಡಿದ್ದಾರೆ. ಕ್ಯಾಬಿನೆಟ್ಸ್ ಒಳಗಡೆ ನೀಟಾಗಿಲ್ಲ, ಅದನ್ನ ಅರೇಂಜ್ ಮಾಡ್ಬೋದು. ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡುವಂತಹ ಕಾಫಿ ಮೇಕರ್, ಕೆಟಲ್ ಅದನ್ನ ಮಾತ್ರನೇ ಇಲ್ಲಿ ಕೌಂಟರ್ ಮೇಲೆ ಡಿಸ್ಪ್ಲೇ ಮಾಡಿದ್ರು. ಅದ್ ಬಿಟ್ರೆ ಎಲ್ಲದೂ ಕೂಡ ಕ್ಯಾಬಿನೆಟ್ಸ್ ಒಳಗಡೆನೆ ಅರೇಂಜ್ ಮಾಡಿದ್ರು. ಇದು ನಮ್ಮ ಸೌತ್ ಇಂಡಿಯನ್ಸ್ಗೇನು ಸೂಟಬಲ್ ಆಗಲ್ಲ, ಬಟ್ ಕೋಲ್ಡ್ ಜಾಸ್ತಿ ಇದ್ದಾಗ ಈಟರ್ಸ್ನ ಕೂಡ ಯಾವ್ಯಾವ ಥರ ಯೂಸ್ ಮಾಡಿದ್ರು ಅಂತ ತೋರಿಸ್ತೀನಿ. ಇಲ್ಲಂತೂ ತುಂಬಾ ಜಾಸ್ತಿ ಕೋಲ್ಡ್ ಇತ್ತು. ಯೂಶ್ವಲಿ ಕೋಲ್ಡ್ ಜಾಸ್ತಿ ಇರೋ ಕಡೆ ಕ್ಯಾಂಪ್ ಫೈರ್ ಅನ್ನೋದು ಹಾಕಿರ್ತಾರೆ, ಬಟ್ ಈ ಒಂದು ಹೋಟೆಲಲ್ಲಿ ಒಂದು ಕಡೆ ಕ್ಯಾಂಪ್ ಫೈರ್ ಹಾಕಿದ್ರು. ಈ ಈಟ್ ಅನ್ನೋದು ಎಲ್ಲ ರೂಮ್ಸ್ಗೂ ಕೂಡ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋ ಥರ ನೋಡ್ಕೊಂಡಿದ್ರು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರೂಮ್ ಬಂದು ಈ ಥರ ಇದೆ, ತುಂಬ ಕೋಸಿ ಆಗಿದೆ. ಪಕ್ಕ
ಪಕ್ಕದಲ್ಲೇ ಒಂದು ವಿಂಡೋ ಇದೆ. ವಿಂಡೋ ಕೆಳಗಡೆ ಸೊ ಈಟರ್ನ ಇಲ್ಲಿ ಆಕ್ಸೆಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನೋಡಕ್ಕೆ ನಿಮಗೆ ಕಾರ್ನರ್ ತರ ಕಾಣಿಸುತ್ತೆ, ಬಟ್ ಇದು ಈಟರು. ವಿಂಡೋ ಒಳಗಡೆಯಿಂದ ಬರುವಂತ ಕೂಲಿಂಗ್ ನ ಕೂಡ ಕಡಿಮೆ ಮಾಡಕ್ಕೆ ಅದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ಬಿಸಿ ಕೂಡ ಬರ್ತಿತ್ತು. ಒಟ್ಟಾರೆ ಆ ಒಂದು ರೂಮ್ ನೋಡಕ್ಕೆ ಈ ತರ ಇತ್ತು. ಇದು ಸುಮಾರು ವರ್ಷಗಳ ಹಳೇ ಬಿಲ್ಡಿಂಗ್ ಅಂತ ಕೂಡ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ರೀಲ್ಸ್ ನ ಕೂಡ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಇನ್ನ ಇಲ್ಲಂತೂ ಒಂದೊಂದು ರೂಮ್ ಅಲ್ಲಿ ಒಂದೊಂದು ರೀತಿಯಾಗಿರುವಂತಹ ಕ್ಲಾತ್ ಹೋಲ್ಡರ್ಸ್ ನ ಇಟ್ಟಿದ್ದಾರೆ. ಕೆಲವೊಂದ್ ಕಡೆ ಬ್ರಾಸ್ ಇಟ್ಟಿದ್ರು, ಕೆಲವೊಂದ್ ಕಡೆ ಸ್ಟೀಲ್ ಇಟ್ಟಿದ್ರು. ಪ್ರತಿಯೊಂದು ಕೂಡ ಯುನಿಕ್ ಆಗಿತ್ತು. ಸೊ ಆಗ್ಲೇ ಹೇಳ್ದಂಗೆ ಕಮಿಂಗ್ ವಿಡಿಯೋಸ್ ಅಲ್ಲಿ ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ತೀನಿ. ರೂಮ್ ಎಂಟ್ರಿ ವೇ ಅಲ್ಲಿ ಅಂದ್ರೆ ಮನೆ ಎಂಟ್ರಿ ವೇ ಅಲ್ಲಿ ನೋಡಕ್ಕೆ ಒಂದ್ ರೀತಿ ಅಸಹ್ಯವಾಗಿ ಕಾಣಿಸ್ತೀರಾ, ಎಲ್ಲದನ್ನ ಕೂಡ ನೀಟಾಗಿ ಡಿಸಿಪ್ಲೈನ್ಡ್ ಆಗಿ ಜೋಡಿಸೋ ತರ ಆಕ್ಸೆಸ್ ಕೊಟ್ಟಿದ್ರು. ಚಪ್ಪಲ್ಸ್ ಇರ್ಬೋದು ಅಥವಾ ಒಳಗಡೆ ಎಂಟ್ರಿ ಆಗಿದ್ ಕೂಡ್ಲೇನೆ ಲಗೇಜ್ ಇರ್ಬೋದು, ಅದೆಲ್ಲ ಇಡಕ್ಕೆ ಒಂದು ರೀತಿ ಕ್ಯಾಬಿನೆಟ್ಸ್ ಇರ್ಬೋದು ಅಥವಾ ಶೆಲ್ಫ್ಸ್ ಆದ್ರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಅರೇಂಜ್ ಆಗಿತ್ತು. ಇದು ಬಂದು ಇನ್ನೊಂದು ಹೋಟೆಲ್ ರೂಮ್. ಎಂಟ್ರಿ ಆಗಿದ್ ಕೂಡ್ಲೆ ಅಂದ್ರೆ ಇದು ಡೋರು, ರೂಮ್ ಡೋರು, ಮೇನ್ ಡೋರು. ಎಂಟ್ರಿ ಆಗಿದ್ ಕೂಡ್ಲೇನೆ ಈ ರೀತಿ ಒಂದು ಕಾರಿಡಾರ್ ಕೊಟ್ಟಿದ್ದಾರೆ. ಸೊ ಡೋರ್ ಏನ್ ಕಾಣಿಸ್ತಿದೆ ಈ ಸೈಡ್ಗೆ ಅದು ಬಂದು ವಾಶ್ರೂಮು, ಅಂದ್ರೆ ಈ ಡೋರ್ ವಾಶ್ರೂಮ್ ಡೋರು. ಅದು ಬಿಟ್ರೆ ಇಲ್ಲಿ ಒಂದು ಕಾರಿಡಾರ್ ಇದೆ ಅಲ್ಲ, ಪುಟ್ಟದಾಗಿರುವಂತ ಒಂದು ರೂಮ್ ತರ. ನೆಕ್ಸ್ಟ್ ಅದು ಒಳಗಡೆ ಹೋದ್ರೆ ಇನ್ನೊಂದು ರೂಮ್ ತರ ಇದೆ, ಅಲ್ಲಿ ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ಇದೆ. ಇನ್ನೂ ಸುಮಾರಷ್ಟು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ ಇದೆ, ಬಟ್ ಪ್ರತಿಯೊಂದು ಕಡೆನೂ ನಾನು ವರ್ಟಿಕಲ್ ಆಗಿ ವಿಡಿಯೋನ ಶೂಟ್ ಮಾಡ್ಕೊಂಡಿರೋದ್ರಿಂದ, ಅಂದರೆ ರೀಲ್ಸ್ಗೆ ಮತ್ತು ಮಿನಿ ವ್ಲಾಗ್ಸ್ನ ಪೋಸ್ಟ್ ಮಾಡೋಕ್ಕೆ ವರ್ಟಿಕಲ್ ಆಗಿ ಶೂಟ್ ಮಾಡಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಕನ್ವೆ ಮಾಡೋಕ್ಕಾಗಲ್ವೇನೋ ಅನ್ನೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.